ಡೀಸೆಲ್ ಬೆಲೆ ಏರಿಕೆ ಬಗ್ಗೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಪ್ರಧಾನಿ ವಿರುದ್ಧ ಕಿಡಿಕಾರಿದ್ದಾರೆ. ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಸುತ್ತಲೇ ಇದ್ದಾರೆ. ಮೋದಿಜಿ ಇದನ್ನೇ ಚುನಾವಣೆಗೂ ಮುಂಚೆ ಮಾಡಿದ್ರೆ ಗೊತ್ತಾಗ್ತಾ ಇತ್ತು. ಮುಂಚೆ ಮಾಡಿದ್ರೆ ಇದರ ಪ್ರಭಾವ ಜನರ ಮೇಲೆ ಬಿದ್ದು ಚುನಾವಣೆಯಲ್ಲಿ ಧಕ್ಕೆ ಆಗ್ತಾ ಇತ್ತು. ಚುನಾವಣೆ ಮುಗಿದ ತಕ್ಷಣ ಪೆಟ್ರೋಲ್ ಡೀಸೆಲ್ ಗ್ಯಾಸ್ ಬೆಲೆ ಏರಿಸಿದ್ದಾರೆ. ಇದು ಏನ್ ತೋರಿಸುತ್ತೆ ಅಂದ್ರೆ ಕೇಂದ್ರ ಸರ್ಕಾರ ಮತ್ತು ಮೋದಿಯವರಿಗೆ ದೂರದೃಷ್ಟಿ ಇಲ್ಲ, ಬಡವರಿಗೆ ಸಿಗಬೇಕಾದದ್ದು ಕೂಡ ಸಿಗ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ರು. ಡೀಸೆಲ್ ಪೆಟ್ರೋಲ್ ದರ ಏರಿಕೆ ಹಿನ್ನೆಲೆ ಜನರು ಎಲೆಕ್ಟ್ರಿಕ್ ವಾಹನಗಳತ್ತ ಮುಖ ಮಾಡಿದ್ದಾರೆ. ಕಳೆದ 15 ದಿನಗಳಿಂದ ಇವಿ ವಾಹನಗಳ ಬುಕ್ಕಿಂಗ್ನಲ್ಲಿ 15% ಹೆಚ್ಚಳ ಆಗಿದೆ. ಪ್ರಧಾನಿ ಪೆಟ್ರೋಲ್ ಡೀಸೆಲ್ ಬಳಕೆ ಕಡಿಮೆ ಮಾಡಿ ಅಂತ ಮನವಿ ಮಾಡಿದ ಬೆನ್ನಲ್ಲೇ ಜನರು ಇವಿಯತ್ತ ಒಲವು ತೋರಿಸಿದ್ದಾರೆ. ಇಂಧನ ದರ ಏರಿಕೆ ಮುಂದುವರೆದರೆ ಇನ್ನಷ್ಟು ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಹೀಗಾಗಿ ಅತ್ಯುತ್ತಮ ಮೈಲೇಜ್, ಸುಲಭ ಚಾರ್ಜಿಂಗ್ ಇರುವ ವಾಹನಗಳತ್ತ ಚಿತ್ತ ಹರಿಸಿದ್ದಾರೆ. ಆನ್ಲೈನ್ನಲ್ಲಿ ಮೆಡಿಸಿನ್ ಮಾರಾಟಕ್ಕೆ ವ್ಯಾಪಾರಿಗಳು ವಿರೋಧ ವ್ಯಕ್ತಪಡಿಸಿದ್ದು, ದೇಶಾದ್ಯಂತ ಮೇ 20ಕ್ಕೆ ಮೆಡಿಕಲ್ ಸ್ಟೋರ್ ಬಂದ್ಗೆ ಕರೆ ಕೊಟ್ಟಿದ್ದಾರೆ. ಔಷಧ ವ್ಯಾಪಾರಿಗಳು ಹಾಗೂ ವಿತರಕರು ಬಂದ್ಗೆ ಕರೆ ಕೊಟ್ಟಿದ್ದಾರೆ. ರಾಜ್ಯದಲ್ಲಿ 45,000 ಮೆಡಿಕಲ್ ಶಾಪ್ ಇದ್ದು, ಬೆಂಗಳೂರಲ್ಲಿ 14,000 ಇದೆ. ಕರ್ನಾಟಕದಲ್ಲಿ ಎಂದಿನಂತೆ ಔಷಧ ಮಳಿಗೆಗಳು ತೆರೆಯಲಿದ್ದು, ವ್ಯಾಪಾರಿಗಳು ಕಪ್ಪು ಪಟ್ಟಿ ಧರಿಸಿ ಬಂದ್ಗೆ ನೈತಿಕ ಬೆಂಬಲ ಸೂಚಿಸಲಿದ್ದಾರೆ. ರೋಗಿಗಳ ಹಿತ ದೃಷ್ಟಿಯಿಂದ ಬಂದ್ ಮಾಡದಿರಲು ಸಂಘಟನೆ ನಿರ್ಧರಿಸಿದೆ. ಪೆಟ್ರೋಲ್ ಡೀಸೆಲ್ ದರ ಏರಿಕೆಯಿಂದ ವಾಹನ ಸವಾರರು ಕಂಗಾಲಾಗಿದ್ದಾರೆ. ಶೆಲ್ ಬಂಕ್ನಲ್ಲಿ ತೈಲ ದರ ಭಾರಿ ಹೆಚ್ಚಳ ಆಗಿದೆ. ಸಾಮಾನ್ಯ ಪೆಟ್ರೋಲ್ ದರ ₹3.86 ಹೆಚ್ಚಳ ಆಗಿದೆ. ಶೆಲ್ ಬಂಕ್ನಲ್ಲಿ ಸಾಮಾನ್ಯ ಪೆಟ್ರೋಲ್ ದರ ₹122.86 ಇದ್ದು, ಪ್ರಸ್ತುತ ₹126.57 ಆಗಿದೆ. ಪ್ರೀಮಿಯಂ ಪೆಟ್ರೋಲ್ ದರ ಪ್ರತಿ ಲೀಟರ್ಗೆ ₹129.13 ಇದ್ದು, ಈಗ ₹132.85 ಹೆಚ್ಚಳ ಆಗಿದೆ. ಸದ್ಯ ದುಬಾರಿ ದುನಿಯಾದಲ್ಲಿ ಜನಸಾಮಾನ್ಯರು ಜೀವನ ನಡೆಸಲು ಪರದಾಡುವಂತಾಗಿದೆ. ಕಾಂಗ್ರೆಸ್ ಸರ್ಕಾರಕ್ಕೆ 3 ವರ್ಷ ತುಂಬುತ್ತಾ ಇದೆ. ಈ ಹಿನ್ನೆಲೆ ತುಮಕೂರಿನಲ್ಲಿ ನಾಳೆ ಸಾಧನಾ ಸಮಾವೇಶ ನಡೆಯಲಿದೆ. ಆದರೆ ಸಮಾವೇಶಕ್ಕೆ 1 ದಿನ ಇರುವಾಗಲೇ ಸರ್ಕಾರಕ್ಕೆ ಪ್ರತಿಭಟನೆ ಬಿಸಿ ತಟ್ಟಿದೆ. ಜಿಲ್ಲಾಧಿಕಾರಿ ಕಚೇರಿ ಮುಂದೆ ಗುಡಿಸಲು ನಿರ್ಮಿಸಿ ಭೂ ಮತ್ತು ವಸತಿ ವಂಚಿತರು ಪ್ರತಿಭಟನೆ ನಡೆಸಿದ್ದಾರೆ. ಕೊರಟಗೆರೆ, ಮಧುಗಿರಿ, ಚಿಕ್ಕನಾಯಕನಹಳ್ಳಿ ಸೇರಿ ವಿವಿಧ ಭಾಗದ ಸಂತ್ರಸ್ತರು ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಹಕ್ಕುಪತ್ರ ಮತ್ತು ಮನೆ ಕಟ್ಟಿಸಿಕೊಡದೆ ಯಾವ ಪುರುಷಾರ್ಥಕ್ಕೆ ಸಾಧನಾ ಸಮಾವೇಶ ಅಂತ ಕಿಡಿಕಾರಿದ್ದಾರೆ. ಇತ್ತ ಗುಡಿಸಲು ನಿರ್ಮಾಣ ಬಗ್ಗೆ ಮಾಹಿತಿ ತಿಳಿತಾ ಇದ್ದಂತೆ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿದ್ದು, ಈ ವೇಳೆ ಮಾತಿನ ಚಕಮಕಿ ನಡೆಯಿತು. ಪ್ರತಿಭಟನಾಕಾರರನ್ನ ಬೆಳ್ಳಾವಿ ಪೊಲೀಸರು ವಶಕ್ಕೆ ಪಡೆದರು. ಹಾಸನದ ಅರಸೀಕೆರೆ ತಾಲೂಕಿನ ಪಡುವನಹಳ್ಳಿಯ ಬಳಿ ಚಿರತೆ ಪ್ರತ್ಯಕ್ಷವಾಗಿದ್ದು, ಸ್ಥಳೀಯರು ಆತಂಕಗೊಂಡಿದ್ದಾರೆ. ಜೆಸಿಪುರದಿಂದ ಅರಸೀಕೆರೆಗೆ ಹೋಗ್ತಾ ಇದ್ದ ಬೈಕ್ ಸವಾರರಿಗೆ ಚಿರತೆ ಕಾಣಿಸಿಕೊಂಡಿತ್ತು. ಚಿರತೆ ಕಂಡು ಪ್ರಯಾಣಿಕರು ಭಯಗೊಂಡಿದ್ದು, ಶೀಘ್ರವೇ ಚಿರತೆ ಸೆರೆ ಹಿಡಿಯಲು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.